ಇದರ ಉನಿಕಂತು ನೋಡಿ. हेलो गाइस, वेलकम टू माय ब्लॉग। आपको पता है ಈವ್ನಿಂಗ್ ವಾಕ್ ಹೋಗ್ತಾ ಇದ್ವಿ. ಸೊ ಸಡನ್ಲಿ ಮುಟ್ಟಿದರೆ ಉನಿಕಂತು ನೋಡಿ. ಅದ್ರ ಬೀಜು ಟಚ್ ಮೀ ನಾಟ್. ಎಂದರ್ಲಕ್ಕ ಭೃಂಗರಾಜ್ ಕಾಡಿಗಾರ ಇದೆ ಇಲ್ಲಿ. ನೋಡುನು ಯಾವಾಗ ಹಚ್ಕೋಕ್ಬೇಕಾದ್ರೆ ತೊಗೊಂಡು ಹೋಗೋಣ ಇಲ್ಲೇ ಬಂದು. ಡ್ರೈವಿಂಗ್ ಕ್ಲಾಸಿಗೆ ಇಲ್ಲೇ ಬರ್ತೀಯಲ್ಲ ನೀ? ಇಷ್ಟ ಕಳ್ಗ್ರವನೇ ಎಲ್ಲ ಒಂದೊಂದು ದಿವಸ ಒಂದು ರೂಟ್. ಇಲ್ಲಿ ಒಂದು 2 ದಿನ ಗರ್ಲ್ಸ್ ಗ್ರೂಪ್. ಎಷ್ಟು ರಂಗದವಲ್ಲ ಇವ ಮಣಿಕಿತ. ಇವು ಮಣ್ಣಿವ, ಇವತ್ತಿನ ಕೆಂಪದವ. ಇವು ಅರ್ಧ ರಕ್ತ ನಾವ ಕೊಡ್ಬೇಕು. ಇವು ಫುಲ್ ರಕ್ತ ಐತಿ. ಬಿಡು. ಮುಂಜಾನೆ ನಾಷ್ಟ ಮಾಡುವಾಗ ತಿನ್ಕೊಂಡು ಹೋಗಕ್ಕೆ ಈಸಿ ಆಗ್ತೈತಿ. ಈ ಥರ ಎಲ್ಲ ಸುಲಿದು ಪ್ಯಾಕ್ ಮಾಡಿ ಇಟ್ಕೊಂಡ್ರೆ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಇಲ್ಲಿ ಕಾಜು ಕರಿ ಮಾಡೋಕ್ಕೆ ಎಲ್ಲ ಐಟಮ್ಸ ಜೋಡಿಸ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಕಾಜು ತೊಗೊಂಡಿದ್ದೀನಿ ಒಂದು ಸ್ವಲ್ಪ, ಮತ್ತು ಈರುಳ್ಳಿ, ಟೊಮ್ಯಾಟೊ, ಕರಿಬೇವು, ಮತ್ತು ಸೋಪು, ಚಕ್ರಮಗ್ಗು, ಪಲಾವ್ ಎಲೆ, ಲವಂಗ, ಚಕ್ಕೆ, ಏಲಕ್ಕಿ, ಮತ್ತು ಇದು ಫ್ರೈ ಮಾಡ್ಕೋಕ್ಕೆ, ಮತ್ತು ಕರಿಬೇವು, ಧನಿಯಾ, ಅರಿಶಿನ ಪುಡಿ, ಮತ್ತು ಗರಂ ಮಸಾಲ, ಇವೆಲ್ಲ ಮಸಾಲೆ ಐಟಮ್ ತೊಗೊಂಡಿದ್ದೀನಿ. ಮತ್ತು ಕಸ್ತೂರಿ ಮೆಂತಿ ತೊಗೊಂಡಿದ್ದೀನಿ. ಸೊ ಇವನ್ನೆಲ್ಲ ಫ್ರೈ ಮಾಡ್ತೀನಿ. ಇಲ್ಲಿ ನಾ ಫಸ್ಟು ಇವನ್ನೆಲ್ಲ ಮಸಾಲೆ ಐಟಮ್ ಫ್ರೈ ಮಾಡ್ಕೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಏನೇನು ಫ್ರೈ ಮಾಡ್ಕೋತೀನಿ ಅಂದರೆ ಈರುಳ್ಳಿ ಮತ್ತು ಟೊಮ್ಯಾಟೊ, ಇವನ್ನ ಚೆನ್ನಾಗಿ ಮೊದಲು ಫ್ರೈ ಮಾಡ್ಕೋಬೇಕು. ಆಮೇಲೆ ಮಿಕ್ಸಿ ಮಾಡಿಕೊಂಡು ಇವೆಲ್ಲ ಈರುಳ್ಳಿ ಅಷ್ಟೇ ಹಾಕಿ ಮಾಡ್ತಾಯಿದ್ದೀನಿ. ಏನು ಓದಾತಿದ್ವಿ? ಇದು ಫ್ರೈ ಮಾಡ್ಕೋಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚಕ್ಕೆ, ಲವಂಗ, 5 ಮೆಣಸಿನಕಾಳು, ಏಲಕ್ಕಿ, ಬಡೆ ಸೋಪು, ಮತ್ತು ಚಕ್ರಮಗ್ಗು ಇವನ್ನೆಲ್ಲ ಹಾಕ್ತಾಯಿದ್ದೀನಿ. ಇವಷ್ಟನ್ನು ಸೇರಿಸಿ ಮಿಕ್ಸಿಗೆ ಹಾಕೋಬೇಕು ಒಂದೇ ಸರಿ. ಇದೆಲ್ಲ ಆರಿದ ಮೇಲೆ ಮಿಕ್ಸರ್ಗೆ ಹಾಕ್ಕೋತೀನಿ. ಇವಾಗ ಇದನ್ನೇ ತಿಕ್ಕೊಂಡು ಕಾಜು ಎಲ್ಲ ಫ್ರೈ ಮಾಡ್ಕೋತೀನಿ. ನಾ ಇಲ್ಲಿ ಕಾಜು ಫ್ರೈ ಮಾಡೋಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಇವಾಗ ಕಾಜು ಎಲ್ಲ ಫ್ರೈ ಆಗಿದೆ. ಇವನ್ನೆಲ್ಲ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟು ಇದರಲ್ಲೇ ಒಗ್ಗರಣೆ ಕೊಟ್ಬಿಡ್ತೀನಿ. ಮಾಡೋಕ್ಕೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ. ಆಲ್ರೆಡಿ ತುಪ್ಪ ಹಾಕ್ಕೊಂಡಿದ್ದೆ ಆವಾಗಲೇ. ನಾ ಮಸಾಲೆ ಐಟಮ್ನೆಲ್ಲ ಇದರಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ವಾಪಸ್ ಮತ್ತೆ ಮಸಾಲೆ ಐಟಮ್ ಏನೂ ಹಾಕ್ತಾಯಿಲ್ಲ. ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಮಿಕ್ಸಿಂಗ್ ಮಾಡ್ಕೊಂಡಿದ್ದೆ.
ಸೊ ಅದನ್ನೆಲ್ಲ ಹಾಕಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಆಲ್ರೆಡಿ ಹುರ್ಕೊಂಡು ಮಿಕ್ಸಿ ಮಾಡಿದ್ರಿಂದ ಅಷ್ಟೊಂದು ಫ್ರೈ ಮಾಡ್ಕೋದೇನು ಬೇಕಾಗಿಲ್ಲ. ಒಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತೇಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸಕ್ಕರೆ. ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಎಲ್ಲ ಎಣ್ಣೆ ಬಿಟ್ಟಿದೆ ನೋಡಿದ್ದು, ಈ ಥರ ಎಣ್ಣೆ ಬಿಟ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಖಾರ, ಆಮೇಲೆ ಇವಾಗೆಲ್ಲ ಫ್ರೈ ಆಯ್ತಲ್ಲ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು. ಅವು ಫ್ರೈ ಮಾಡ್ಕೊಂಡಿದ್ದು ಕಾಜು ಎಲ್ಲ ಹಾಕ್ಕೊಂಡ್ಬಿಡೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗೆಲ್ಲ ಬಾಯ್ಲ್ ಆಯ್ತಲ್ಲ, ಇವಾಗ ಕುದೀತಾ ಇದೆ. ಇದಕ್ಕೆ ಕಾಜು ಹಾಕ್ಕೊಳ್ತಾ ಇದ್ದೀನಿ, ಎಲ್ಲ ಫ್ರೈ ಮಾಡ್ಕೊಂಡಿದ್ದು. ಮತ್ತು ಒಂದು ಸ್ವಲ್ಪ ಕಸೂರಿ ಮೆಂತ್ಯ ತಿಕ್ಕಿ ಹಾಕ್ತಾ ಇದ್ದೀನಿ. ಇದನ್ನು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ. ಕಾಜು ಕರಿ ಚಪಾತಿ ರೆಡಿ.